ಈಗ ನಾನು ಒಂದು ಜೈ ತುಳುನಾಡು ಮತ್ತು ಒಂದು ಚೀತು ಸಂಘ ಅಂತ ಒಂದು ಚಲನಚಿತ್ರವನ್ನು ಈಗ 14ನೇ ತಾರೀಕು ರಿಲೀಸ್ ಮಾಡಿದೆ. ಆದರೆ ನಾನು ಸ್ಥಳೀಯ ಕಲಾವಿದರೇ ಬೇಕು ಅನ್ನೋ ಒಂದು ಆಸಕ್ತಿ ಮೇಲೆ ನಮ್ಮ ಗಂಗಾಧರ್ ಸರ್ ನಿಜವಲ್ಲೂ ಕೂಡ ಈ ಭಾಗದಲ್ಲಿ ನಮಗೆಲ್ಲ ಒಂದು ಕಲಾವಿದರ ಪ್ರೋತ್ಸಾಹಕ್ಕಾಗಿ ಮಾಡಿದ್ದಾರೆ. ಅವರಿಗೂ ಸಪೋರ್ಟ್ ಆಗಿ ನಾವು ಇನ್ನೊಂದು ಪ್ರೊಡಕ್ಷನ್ ನಂಬರ್ 3 ಅಂತ ಒಂದು ಚಿತ್ರ ಇದು ಒಂದು ಸೀರಿಯಲ್ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ಇಟ್ಕೊಂಡು ಈಗ ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ. ಈಗ ನಮಗೆ ಸ್ಥಳೀಯವಾಗಿ ಕಲಾವಿದರು ಬೇಕಾಗಿದೆ, ನಮಗೆ ಬೇರೆ ಕಡೆಯಿಂದ ತರೋದು ಬೇಡ. ಈಗ ನಾವು ಮೊನ್ನೆ ಹಾಕಿದಂಥ ಜೈ ತುಳುನಾಡಿನಲ್ಲಿ ಪ್ರಥಮವಾಗಿ ಹಾಕಿದ್ದು ಸೋನಾಲ್ ಮೆಂತರು. ಈಗ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಈ ಟಾಪ್ ಹೀರೋಯಿನ್ ಅವರು, ನಮ್ಮದಲ್ಲಿ ಪ್ರಥಮವಾಗಿ ಮಾಡಿದ್ದವರು. ಹಾಗೆ ನಮ್ಮಲ್ಲಿ ಯಾರಲ್ಲಿ ಯಾವ ಕಲೆ ಇದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸ್ಥಳೀಯ ಕಲಾವಿದರು ನಮ್ಮ ಒಂದು ನಂಬರನ್ನು ಹೇಳ್ತೀವಿ, ನಾವೊಂದು ರಿಜಿಸ್ಟ್ರ್ ಇಡ್ತೀವಿ. ಎಲ್ಲಿ ನಮ್ಮ ಸಾಂಸ್ಕೃತಿಕ ಸದನ ನಮ್ಮ ಗಂಗಾಧರ್ ಸರ್ ಮಾಡಿದ್ದಾರೆ ಕೋಡಿಪಾಳ್ಯದಲ್ಲಿ. ಇದರಲ್ಲಿ ಒಂದು ರಿಜಿಸ್ಟರ್ ಬುಕ್ ಇಡ್ತೀವಿ. ಇದು ಆಸಕ್ತ ಕಲಾವಿದರು ಯಾರಿದ್ದಾರೆ, ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಯಾವ ಕಲೆ ಇದೆ ಅದನ್ನು ಬರೆದು ಹೋದರೆ ನಾವು ಅವ್ರನ್ನ ಫೋನ್ ಮಾಡಿ ಕರೆದು ಅವರಿಗೆ ಒಂದು ವೇದಿಕೆಯನ್ನು ಮಾಡಿಕೊಡೋ ಅಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ದಯಮಾಡಿ ಈ ಸದುಪಯೋಗವನ್ನು ನಮ್ಮ ಸ್ಥಳೀಯ ಕಲಾವಿದರು ಉಪಯೋಗಿಸಬೇಕು. ಮತ್ತು ನಮ್ಮ ಏನು ಇವತ್ತು ಮಾಡಿದ್ದಾರೆ ಈ ಭಾಗದಲ್ಲಿ ನಮ್ಮ ಕಲಾವಿದರಿಗೆ ಅಂತಲೇ ಮಾಡಿದ್ದಾರೆ, ಎಲ್ಲಿವಿಲ್ಲ. ಇದು ಒಂದು ಕಲಾವಿದರ ಒಂದು ಎಂಪ್ಲಾಯ್ಮೆಂಟ್ ಆಫೀಸ್ ಇದ್ದಂಗೆ. ನಮ್ಮ ಏನು ಮಾತಾ ಚಾರಿಟಬಲ್ ಟ್ರಸ್ಟ್ನ ಆಶ್ರಯದಲ್ಲಿ ಇವತ್ತು ಸಾಂಸ್ಕೃತಿಕ ಸದನ ಇವತ್ತು ಭಾಳ ಚೆನ್ನಾಗಿದೆ. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕಲಾವಿದರು ಬರಬೇಕು, ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ನಮ್ಮಲ್ಲಿ ಲೋಕಲ್ಲಾಗಿರ್ತಕ್ಕಂಥದ್ದು ಬೆಳೆಯೋ ಒಂದು ಅವಕಾಶ ಇದೆ. ನೀವು ಯಾವ್ದಾರ ಮಾಡಿ, ನಾಟಕನಾರ ಆಡಿ, ಅದಕ್ಕೂ ಪ್ರೋತ್ಸಾಹ ಇದೆ, ಅದಕ್ಕೂ ವೇದಿಕೆ ಸಿಗುತ್ತೆ. ಇಲ್ಲಿಂದ ನೀವು ಎಲ್ಲಿವರೆಗೂ ಬೇಕಾದ್ರೆ ಬೆಳೆಸೋ ಅಂಥ ಶಕ್ತಿ ಈ ಮಾತಾ ಚಾರಿಟಬಲ್ ಟ್ರಸ್ಟ್ಗೆ ಇದೆ. ಹಾಗಾಗಿ ನೀವು ಅದನ್ನು ಉಪಯೋಗಿಸ್ಕೊಂಡು ನೀವು ಬೆಳೀರಿ. ಜಾನಪದ ಇರ್ಬೋದು, ನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು. ಸಂಗೀತ ಆಡೋರು ಇದ್ರೆ ಅವರನ್ನ ಟ್ರ್ಯಾಕ್ ಸಾಂಗಲ್ಲಿ ಆಡ್ಸೋಣ, ಸಿನಿಮಾದಲ್ಲಿ ಆಡ್ಸೋಣ. ನಾವು ಏನಾದರೂ ನಾವು ಇಲ್ಲೇ ಲೋಕಲ್ ಕಲಾವಿದರು ಬೇಕು ಅಂತ ಬಯಸ್ತೀವಿ. ನೀವು ದಯಮಾಡಿ ಇದನ್ನು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡು ನೀವು ಬೆಳೀರಿ, ನಮ್ಮ ಕಲಾ ಸಂಸ್ಕೃತಿ ಉಳಿಲಿ. ಇವತ್ತು ಕಲೆ ನಶಿಸಿ ಹೋಗ್ತಾ ಇದೆ. ಇವತ್ತು ಊರುಗಳಲ್ಲಿ ಒಂದು ನಾಟಕ ಆಡಿದ್ರೆ ಜನ ಸೇರ್ತಾ ಇಲ್ಲ, ಎಲ್ಲ ದುಡ್ಡಿನ ಮೇಲೆ ಜನ ಹೋಗ್ತಿದ್ದಾರೆ ಬಿಟ್ಟರೆ ಕಲೆ ಬಗ್ಗೆ ಇಲ್ಲ. ಹಾಗಾಗಿ ನೀವು ಕಲಾವಿದರು ಬೆಳೀರಿ ಅಂತ ನಾವು ಅದಕ್ಕಾಗಿಯೇ ಮಾತಾ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಎಷ್ಟು ಜನ ಬಂದರೂ ಕೂಡ ಕಲಾವಿದರನ್ನ ಬೆಳೆಸೋ ಒಂದು ಶಕ್ತಿ ಇದೆ. ನನ್ನ ಬ್ಯಾನರ್ನಲ್ಲಿ ಈಗಾಗಲೇ 2 ಚಿತ್ರವನ್ನು ಮಾಡಿದ್ದೀನಿ, ಈಗ 3ನೇದು ಹಾಗೆ ಇನ್ನೊಂದು ಆಗಿದೆ, ಅದನ್ನು ರಿಲೀಸ್ ಮಾಡಿಲ್ಲ. ಆದರೆ ನಾನು ದೇವರ ಆಶೀರ್ವಾದ ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ಒಂದು ಫಂಕ್ಷನಲ್ಲಿ ಹೇಳಿದ್ದೆ, ನಾನು ಸಾಧ್ಯವಾದರೆ ದೇವರ ಆಶೀರ್ವಾದ ಇದ್ದರೆ ಒಂದು 3 ಸಿನಿಮಾನಾರ ಮಾಡ್ತೀನಿ ಅಂತ. ಆ ದೇವರ ಆಶೀರ್ವಾದದಿಂದ 2 ರಿಲೀಸ್ ಆಗಿದೆ, ಇನ್ನು ಈಗ 3ನೇದಕ್ಕೆ ಪ್ರಾರಂಭ ಮಾಡಿದ್ದೀನಿ. ದಯಮಾಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.